ಏಕಮೇವ ದ್ವಿತೀಯಂ. ಸರ್, ಶ್ರಾದ್ದ ಮತ್ತು ಏಕಾದಶಿ ಅನ್ನೋದು ತ್ರಿದಿನ ವ್ರತ ಅಂತ ಹೇಳ್ತಾರೆ. ನೀವು ಅದನ್ನು ಹೇಳಿದ್ರಿ ಹಿಂದಿನ ಸಂಚಿಕೆಯಲ್ಲಿ. ಹಾಗಾಗಿ ಈ ವ್ರತ ಅನ್ನೋದು ಸಾಮಾನ್ಯವಾಗಿ ಗೌರಿ, ಗಣೇಶ, ವರಮಹಾಲಕ್ಷ್ಮಿ ಇದೆಲ್ಲ ಒಂದು ದಿನದ ವ್ರತ ಅಂತ ಗೊತ್ತು. ಹೇಗೆ ಶ್ರಾದ್ದ ಮತ್ತು ಏಕಾದಶಿ 3 ದಿನದ ವ್ರತ ಆಗತ್ತೆ? ಅದಕ್ಕೆ ಶಾಸ್ತ್ರದಲ್ಲಿ ಏನಂತ ಹೇಳಿದ್ದಾರೆ? ಇಲ್ಲಿ ವ್ರತ ಅಂತ ನಾವೇನು ಹೇಳ್ತೀವಿ, ವ್ರತ ಅನ್ನೋದಕ್ಕೆ ಏನು ಡೆಫಿನೇಷನ್ನು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ವ್ರತ ಅಂದರೆ ಯಾವುದನ್ನು ನಾವು ಎಡೆಬಿಡದೆ ನಿರಂತರವಾಗಿ ಮಾಡ್ತೀವೋ ಅದನ್ನು ವ್ರತ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಅದು ಯಾವುದೇ ಆಗಿರ್ಬೋದು ವ್ರತ, ಯಾವುದನ್ನು ಎಡೆಬಿಡದೆ. ಇವಾಗ ವೈದಿಕ ವ್ರತಗಳು ಬೇರೆ. ಇಲ್ಲಿ ನಾವು ಈ ಒಂದು ಸಾಮಾನ್ಯವಾಗಿ ಲೋಕದಲ್ಲಿ ರೂಢಿಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆಡುಭಾಷೆಯಲ್ಲಿ ವ್ರತಗಳು ಅನ್ನೋದು ಬೇರೆ. ವೈದಿಕ ವ್ರತಗಳು ಅಂದಾಗ ನಮಗೆ ಬ್ರಹ್ಮಚರ್ಯ, ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ ಇದೆಲ್ಲವೂ ಕೂಡ ವೈದಿಕ ವ್ರತಗಳು. ಈ ಯೋಗ ಮಾರ್ಗದಲ್ಲಿ ಈ ಒಂದು ಜೀವಾತ್ಮ ಮೋಕ್ಷವನ್ನು ಪಡಿಬೇಕು ಅನ್ನೋ ಒಂದು ಹಂತಕ್ಕೆ ಅಥವಾ ದಾರಿಗೆ ಹೋಗಬೇಕಾದ್ರೆ ಇವನ್ನೆಲ್ಲ ಪಾಲಿಸ್ಬೇಕು. ಯಮ, ನಿಯಮ, ಆಸನ ಅಂತೆಲ್ಲ ಯೋಗ ಶಾಸ್ತ್ರದಲ್ಲಿ ಹೇಳಿದ ಹಾಗೇನೆ ಈ ಯಮ ನಿಯಮಗಳು ಯಾವ್ಯಾವುದು ಅನ್ನೋದನ್ನು ಹೇಳ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಇವೆಲ್ಲ ವೈದಿಕ ವ್ರತಗಳು. ಆ ವೈದಿಕ ವ್ರತ ಅಂದರೆ ನಾವು ವ್ರತ ಅಂದರೆ ಮುಂಚೆನೇ ಹೇಳ್ದಂಗೆ ಎಡೆ ಬಿಡದೆ ನಿರಂತರವಾಗಿ ಮಾಡ್ತಕ್ಕಂಥದ್ದು. ಬ್ರಹ್ಮಚರ್ಯ ಆಗಿರ್ಬೋದು, ಅಸ್ತೇಯ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಅಹಿಂಸೆ ಆಗಿರ್ಬೋದು, ಅಪರಿಗ್ರಹ ಆಗಿರ್ಬೋದು, ಇವೆಲ್ಲವೂ ಕೂಡ ವೈದಿಕ ವ್ರತಗಳು. ಇನ್ನು ಲೌಕಿಕ ವ್ರತಗಳಿಗೆ ಬಂದಾಗ ನಾವು ಈ ಲೌಕಿಕ ವ್ರತಗಳಲ್ಲಿ ಇವಾಗಷ್ಟೇ ನೀನೇ ಹೇಳ್ದಂಗೆ ವರಮಹಾಲಕ್ಷ್ಮಿ ಆಗಲಿ, ಗೌರಿ ಆಗಲಿ, ಗಣೇಶ ಆಗಲಿ, ಗೋಪಾಲಾಷ್ಟಮಿ ಆಗಲಿ ಇವೆಲ್ಲವನ್ನು ನಾವು ಒಂದು ದಿನದ ವ್ರತವನ್ನಾಗಿ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ಏಕಾಹ ಒಂದು ದಿನದ ವ್ರತ ಅಂತ ಕರಿತೀವಿ ನಾವು. ಇನ್ನು 3 ದಿನದ ವ್ರತ ಅನ್ನೋದು ಬಂದಾಗ ಶ್ರಾದ್ದ ಮತ್ತು ಏಕಾದಶಿ ಈ 2 ವ್ರತಗಳು ತ್ರಿದಿನ ವ್ರತಗಳು ಅಂತ ಹೇಳ್ತೀವಿ. ಇಲ್ಲಿ ಈ ಏಕಾದಶಿ ವ್ರತ ಅನ್ನೋದು ವ್ರತ ನಿತ್ಯ ವ್ರತ. ಕರ್ಮಗಳಲ್ಲಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು. ಅದರೊಳಗೆ ನಿತ್ಯ ಏಕಾದಶಿ ಅಂದರೆ ಮ್ಯಾಂಡೇಟರಿ, ಮಾಡಲೇಬೇಕಾದಂಥದ್ದು. ನಿತ್ಯ ಅಂದರೆ ಡೈಲಿ ಅನ್ನೋ ಅರ್ಥ ಅಲ್ಲ, ಡೈಲಿ ಕೂಡ ಆಗಿರಬಹುದು, ಆದರೆ ಡೈಲಿನೇ ಆಗಬೇಕು ಅನ್ನೋ ಅರ್ಥ ಇಲ್ಲ. ಆದರೆ ನಿತ್ಯ ಅಂದರೆ ಕಂಪಲ್ಸರಿ, ಮ್ಯಾಂಡೇಟರಿ, ಮಾಡಲೇಬೇಕಂಥದ್ದು. ಹೇಗೆ ಅಂದರೆ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಪಂಚಮಹಾಯಜ್ಞ, ವೇದಾಧ್ಯಯನ, ವೈಶ್ವದೇವ ಇವೆಲ್ಲವೂ ಹೇಗೆ ನಿತ್ಯ ಕರ್ಮಗಳು, ಅದೇ ರೀತಿ ಏಕಾದಶಿ ಅನ್ನೋದು ಕೂಡ ನಿತ್ಯ ಕರ್ಮ. ಈ ನಿತ್ಯ ಕರ್ಮವನ್ನು ನೈಮಿತ್ತಿಕ ಮತ್ತು ಕಾಮ್ಯಕ್ಕಿಂತ ಮುಖ್ಯವಾಗಿ ಮಾಡಲೇಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗೆ ಈ ಏಕಾದಶಿ ವ್ರತವನ್ನು ಬಂದಾಗ ಈ ಏಕಾದಶಿ ವ್ರತವನ್ನು 3 ದಿನ ಮಾಡ್ತಕ್ಕಂಥದ್ದು. ಹೇಗೆ ಅಂದರೆ ದಶಮಿ ದಿನ 1 ಹೊತ್ತು ಭೋಜನ ಅಷ್ಟೇ, ಮತ್ತು ಏಕಾದಶಿ ದಿನ ನಿರಾಹಾರ 2ನೇ ದಿನ, 3ನೇ ದಿನ ಅದನ್ನು ಪಾರಣೆ ಅಂತ ಕರಿತೀವಿ ನಾವು. ಅವಾಗಲೂ ಅಷ್ಟೇ, ಪಾರಣೆ ಅಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಖಂಡಿತ ಹೇಳಿಲ್ಲ. ಅದು ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬೆಳಗ್ಗೆ ಏಕಾದಶಿ ದಿನ ಉಪವಾಸ ಇದ್ಬಿಡ್ತೀವಿ, ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು 6 ಗಂಟೆ 7 ಗಂಟೆಗೆ ಊಟ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಖಂಡಿತ ಹೇಳಿಲ್ಲ. ಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ದಶಮಿ ದಿನ ಒಪ್ಪತ್ತು ಅಂದರೆ 1 ಹೊತ್ತು ಭೋಜನ ಮಾಡಿ, ಏಕಾದಶಿ ದಿನ ನಿರಾಹಾರ ಇದ್ದು, ನಿರಾಹಾರ ಇರೋಕ್ಕೆ ಆಗಲಿಲ್ಲ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ ನಾನು. ನಿರಾಹಾರ ಇದ್ದು ಆಮೇಲೆ ದ್ವಾದಶಿ ದಿನ ಮಧ್ಯಾಹ್ನಕ್ಕೆ 1 ಭೋಜನ, ಅವತ್ತು ಕೂಡ 1 ಭೋಜನ ಅಷ್ಟೇ. ಆ್ಯಕ್ಚುಲಾಗಿ ಕೈಲಿ ಯಾರಿಗೆ ಆಗಲ್ಲ 1 ಭೋಜನ ಮಾಡಿ ಇಡೀ ದಿನ ಕೈಲಿ ಇರೋಕ್ಕೆ ಆಗೋದಿಲ್ಲ ಯಾರಿಗೆ, ಅವರು ಫಲಾಹಾರವನ್ನು ಸ್ವೀಕರಿಸ್ಬೋದು, ಉಪಾಹಾರವನ್ನು, ಫಲಾಹಾರವನ್ನು ಸ್ವೀಕರಿಸ್ಬೋದು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏಕಾದಶಿ ಅನ್ನೋದು ತ್ರಿದಿನ ವ್ರತ ಅಂತ ಆಗತ್ತೆ. ಇನ್ನು ಶ್ರಾದ್ದ ಅನ್ನೋದು ತ್ರಿದಿನ ವ್ರತ ಹೇಗಾಗತ್ತೆ ಅಂದರೆ, ಶ್ರಾದ್ದದ ದಿನ ಏನಿದೆ ಅದಕ್ಕೆ ಹಿಂದಿನ ದಿನ ಪೂರ್ವ ದಿನ ಅಂತ ಕರಿತೀವಿ, ಶ್ರಾದ್ದದ ದಿನ ಮತ್ತು ಪರದಿನ ಅಂತ ಕರಿತೀವಿ. ಈ ಪೂರ್ವ ದಿನದಲ್ಲಿ ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಯಾರನ್ನು ನೀವು ನಿಮಂತ್ರಣ ಮಾಡ್ತೀರಾ ಅಂದರೆ ವಿಶ್ವ ದೇವಸ್ಥಾನಕ್ಕೆ, ಪಿತೃಸ್ಥಾನಕ್ಕೆ, ವಿಷ್ಣು ಸ್ಥಾನಕ್ಕೆ ಯಾರನ್ನು ನೀವು ಕೂಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಯೋಗ್ಯವಾದಂತಹ ಬ್ರಾಹ್ಮಣರು ಅಕಸ್ಮಾತ್ ಸಿಕ್ಕಿತ್ತು ಅಂದರೆ ಅಂಥವ್ರನ್ನ ಯಾರನ್ನ ಕೂಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಂಥವ್ರನ್ನ ಹಿಂದಿನ ದಿನ ನಿಮಂತ್ರಣ ಮಾಡಬೇಕು, ಅವ್ರ ಮನೆಗೆ ಹೋಗಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಇದು ಮೊದಲನೇ ದಿನದ ಕೆಲಸ.
ಶ್ರಾದ್ದದ ಹಿಂದಿನ ದಿನ ಅಂದರೆ ಮೊದಲನೇ ದಿನದ ಕೆಲಸ. 2ನೇ ದಿನ ಶ್ರಾದ್ದದ ದಿನ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು. ಮಾರನೇ ದಿನಕ್ಕೆ ಏನು ಕೆಲಸ ಇರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಯಲ್ ಆಗಿ. ಅಲ್ಲಿ ಶ್ರಾದ್ದ ಎಲ್ಲ ಆದಮೇಲೆ ಮತ್ತೆ ಸಂಕಲ್ಪವನ್ನು ಮಾಡಿಸ್ಬಿಟ್ಟು ಅಲ್ಲಿ ಸಂಕಲ್ಪದಲ್ಲಿ ನಾವು ಲಾಸ್ಟಲ್ಲಿ ನಾವು ಹೇಳಿಸ್ತೀವಿ, ದೇಶ ಕಾಲ ದೇಹ ಧರ್ಮ ವೈಪರೀತ್ಯ ಶಂಕಯ ಪದೇಹನಿ ಕರ್ತವ್ಯ ಸದ್ಯ ಸ್ಥಿಲ ತರ್ಪಣಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಅಂದರೆ ದೇಶ ಕಾಲ ದೇಹ ಧರ್ಮ ಎಲ್ಲವೂ ವಿಪರೀತಗೊಳಗೆ ಆಗಿದೆ. ಆದ್ದರಿಂದ ನಾಳೆ ಮಾಡಬೇಕಾದಂತಹ ತರ್ಪಣವನ್ನು, ಶ್ರಾದ್ದಾಂಗ ತರ್ಪಣವನ್ನು ಇವತ್ತೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿ ಅಂತ ಹೇಳುತ್ತೆ. ಆದರೆ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ನಿಷೇಧ ಇದೆ. ಯಾಕೆಂದರೆ ಇತ್ತೀಚೆಗಷ್ಟೇ ನಾನು ಧರ್ಮಶಾಸ್ತ್ರ ಗ್ರಂಥಗಳನ್ನು ಕೂಲಂಕಷವಾಗಿ ನಾನು ಸಂಶೋಧನೆ ಮಾಡಿದಾಗ ಗೊತ್ತಾಯಿತು ನನಗೆ ಏನು ಅಂದರೆ ಅದನ್ನು ಮಾರನೇ ದಿನವೇ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಮಾರನೇ ದಿನ ಪದೇಹನಿ ತರ್ಪಣ ಅಂತ, ಪದೇಹನಿ ಅಂದರೆ ನೆಕ್ಸ್ಟ್ ಡೇ ಅಂತ ಅರ್ಥ, ನೆಕ್ಸ್ಟ್ ಡೇ ಮಾರ್ನಿಂಗ್. ಆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಕ್ಕಂತಹ ಶ್ರಾದ್ದಾಂಗ ತರ್ಪಣ. ಸೊ ಹಾಗಾಗಿ ಶ್ರಾದ್ದದ ಹಿಂದಿನ ದಿನ, ಶ್ರಾದ್ದದ ದಿನ, ಶ್ರಾದ್ದದ ಮುಂದಿನ ದಿನ, ಈ 3 ದಿನಗಳು ಸೇರಿ ಒಂದು ವ್ರತ ಆಗುತ್ತೆ, ಶ್ರಾದ್ದ ವ್ರತ ಅನ್ನೋದು. ಶ್ರಾದ್ದ ಪಿತೃವ್ರತ ಅಂತಲೂ ಕರಿತೀವಿ ಅದನ್ನು. ಹಾಗಾಗಿ ಈ ವ್ರತ ಪಿತೃವ್ರತ ಅನ್ನತಕ್ಕಂಥದ್ದು ತ್ರಿದಿನ ವ್ರತ ಅಂತ ಆಗುತ್ತೆ. ಹಾಗಾಗಿ ಶ್ರಾದ್ದ ಮತ್ತು ಏಕಾದಶಿ ಎರಡೂ ಕೂಡ ತ್ರಿದಿನ ವ್ರತ ಅಂತ ಅನ್ನಿಸ್ಕೊಳ್ಳುತ್ತೆ. ಸರ್, ಏಕಾದಶಿ ದಿನ ಉಪವಾಸ ಇರೋಕ್ಕಾಗಲ್ಲ ಅಂದ ಪಕ್ಷದಲ್ಲಿ, ವಯಸ್ಸಾದವರಿಗೆ ಅಥವಾ ಮಕ್ಕಳು ಏಕಾದಶಿ ದಿನ ಉಪವಾಸ ಇರೋಕ್ಕಾಗಲ್ಲ ಅಂತ ಪಕ್ಷದಲ್ಲಿ ಅವ್ರೇನಾದ್ರು ಸ್ವೀಕರಿಸ್ಬೋದಾ? ಹಾಗೆ ಶ್ರಾದ್ದದಲ್ಲಿ ಅಪರಾಹ್ನ ಕಾಲದಲ್ಲಿ ಮಾಡಬೇಕು ಶ್ರಾದ್ದ ಅಂತ ಹೇಳ್ತಾರೆ. ಸೊ ಅದು ಮಧ್ಯಾಹ್ನದ ಮೇಲೆ ಅಂದರೆ ಅಲ್ಲಿವರೆಗೂ ಉಪವಾಸ ಇರೋಕ್ಕಾಗದೇ ಇದ್ದವರು ಏನಾದ್ರು ತಿಂದುಬಿಟ್ಟು ಶ್ರಾದ್ದ ಕರ್ಮಗಳನ್ನು ಮಾಡಬಹುದಾ? ಈ ಉಪವಾಸದಲ್ಲಿ ಯಾವುದು ಇರೋದಕ್ಕೆ ಆಗೋದಿಲ್ಲ. ಇವಾಗ ಮೊದಲು ಏಕಾದಶಿ ದಿನ ಹೇಳಿ ಮುಗಿಸ್ಬಿಡ್ತೀನಿ. ಏಕಾದಶಿ ಉಪವಾಸ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಏಕಾದಶಿನಲ್ಲಿ ನಿರಾಹಾರ ಇರಬೇಕು. ಅಂದರೆ ಒಂದು ಡ್ರಾಪ್ ನೀರು ಕೂಡ ಕುಡಿಯೋ ಹಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹಾಗೆ ಇತ್ತು ಅಂದರೆ ಬಹಳ ಒಳ್ಳೆಯದು. ಆದರೆ ಇವತ್ತು ಕಲಿಗಾಲದ ಒಂದು ಪ್ರಾಬಲ್ಯದಿಂದ ಮತ್ತು ಜನಗಳ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿಗಳ ವ್ಯತ್ಯಾಸದಿಂದ ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಂತ ನಾವೇನು ಹೇಳ್ತೀವಿ, ಈ ಲೈಫ್ ಸ್ಟೈಲಲ್ಲಿ ತುಂಬ ಜನಕ್ಕೆ ನಿರಾಹಾರ ಏನೂ ತೊಗೊಳ್ಳದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ದಾಗ ಏನಾಗುತ್ತೆ ಅಂದರೆ ಕೇವಲ ಹಣ್ಣುಗಳನ್ನು ತಿಂದ್ಕೊಂಡು ಇರಬಹುದು. ಒಂದು ಆಪ್ಷನ್, ಮೊದಲನೇ ಆಪ್ಷನ್, ಕೇವಲ ಹಣ್ಣುಗಳನ್ನು ತಿಂದ್ಕೊಂಡು ಇರಬಹುದು. ಅಕಸ್ಮಾತ್ ಕೇವಲ ಹಣ್ಣುಗಳನ್ನು ತಿಂದ್ಕೊಂಡು ಇದಕ್ಕಾಗೋದಿಲ್ಲ, ಸುಸ್ತಾಗತ್ತೆ ಅನ್ನೋ ಥರ ಇದೆ ಅಂದರೆ ಅನ್ನವನ್ನು ತಿನ್ನಬಾರ್ದು. ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥವನ್ನು, ಅಂದರೆ ರವೆ, ಉಪ್ಪಿಟ್ಟಾಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು, ಈ ಥರದ್ದು. ಇತ್ತೀಚಿನ ದಿನಗಳಲ್ಲಿ ಕೆಲವರೆಲ್ಲ ಅನ್ನವನ್ನು ಭಿನ್ನ ಮಾಡಿ ತಿಂದರೆ ಏನು ದೋಷ ಇಲ್ಲ ಅಂತಲೂ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ. ಆದ್ದರಿಂದ ಆ ಅಕ್ಕಿನ ತಿನ್ನದೇನೆ ಅದನ್ನೇ ದೋಸೆ ಆಗೋ ಇಡ್ಲಿ ಆಗೋ ಪರಿವರ್ತನೆಯನ್ನು ಮಾಡಿಕೊಂಡು ಆ ಥರ ಕೂಡ ಸೇವಿಸ್ತಕ್ಕಂತಹ ಒಂದು ಪದ್ಧತಿ ಬಂದಿದೆ. ಹಾಗಾಗಿ ಅನ್ನವನ್ನು ಬಿಟ್ಟು ಮಿಕ್ಕಿದ್ದನ್ನು ಏನಾದರೂ ಉಪಾಹಾರಗಳನ್ನು, ಫಲಾಹಾರಗಳನ್ನು ಸ್ವೀಕಾರ ಮಾಡ್ಬೋದು. ಮತ್ತು ಮಾತ್ರೆ ತೊಗೊಳ್ಳುವಂಥವ್ರು ಎಷ್ಟೋ ಜನ ಇರ್ತಾರೆ. ಆ ಮಾತ್ರೆ ತೊಗೊಳ್ಳೋದು ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳಿಕ್ಕಾಗೋದಿಲ್ಲ. ಅದಕ್ಕೂ ಧರ್ಮಶಾಸ್ತ್ರದಲ್ಲಿ ಆಪ್ಷನ್ ಕೊಟ್ಟಿದೆ. ಯಾರು ಈ ಥರ ಔಷಧಿಗಳನ್ನು ತೊಗೊಳ್ತಾರೆ ಅವರು ಉಪವಾಸ ಇರಬೇಕಾದಂತಹ ದಿನ ಬಂದು ಕೂಡ ಫಲಾಹಾರಗಳನ್ನು ಸೇವಿಸಿ ಆ ತಮ್ಮ ಔಷಧಿಗಳನ್ನು ತೆಗೆದುಕೋಬೋದು ಅನ್ನೋದನ್ನು ಕೂಡ ಹೇಳಿದೆ. ಇನ್ನು ಶ್ರಾದ್ದದ ವಿಚಾರಕ್ಕೆ ಬಂದಾಗ, ಶ್ರಾದ್ದದಲ್ಲಿ ಮಧ್ಯಾಹ್ನದ ಮೇಲೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಅಪರಾಹ್ನ ಕಾಲದಲ್ಲಿ ಆಗ್ತಕ್ಕಂಥದ್ದು. ಆದ್ದರಿಂದ ಅಷ್ಟೊತ್ತು ತನಕ ಉಪವಾಸ ಇದ್ದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ತಿಂದ್ಬಿಟ್ಟು ಏನಾದರೂ ಮಾಡಬಹುದಾ ಅಂತ ಕೇಳ್ತು ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಮಾಡೋ ಹಾಗೆ ಇಲ್ಲ. ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾವು ತಿಂದ್ಬಿಟ್ಟು ಪಿತೃದೇವತೆಗಳಿಗೆ ಶ್ರಾದ್ದವನ್ನು ಮಾಡೋ ಹಾಗಿಲ್ಲ. ಯಾಕೆಂದರೆ ತುಂಬಾ, ಇವಾಗ ಫಾರ್ ಎಕ್ಸಾಂಪಲು ಒಬ್ಬ ವ್ಯಕ್ತಿ ಯಾವುದೋ ಕಾರಣ ನಿಮಿತ್ತದಿಂದ ಅವನ ತಂದೆ ತಾಯಿ ಬೇರೆ ಮನೇಲಿ ಇರ್ತಾರೆ ಅಂತ ಇಟ್ಕೋಣ. ತಂದೆ ತಾಯಿನ ಅವನು ಊಟಕ್ಕೆ ಕರೆದಿರ್ತಾನೆ. ಕರೆದಾಗ ಅವ್ರು ತಿಂದ ಮೇಲೆ ಇವನು ತಿಂತಾನೆ ಹೊರತು ಇವನು ತಿಂದ್ಬಿಟ್ಟು ಅವ್ರಿಗೆ ಊಟ ಹಾಕಲ್ಲ ಲೋಕಾರೂಢಿಯಾಗಿ. ಅದೇ ರೀತಿಯಲ್ಲಿ ನಾವು ತಿಂದ್ಬಿಟ್ಟು ಪಿತೃದೇವತೆಗಳಿಗೆ ಕೊಡ್ತಕ್ಕಂಥದ್ದೆಲ್ಲ ನಾವು ಉಪವಾಸ ಇದ್ದೇ ಕೊಡಬೇಕು. ಅಕಸ್ಮಾತ್ ಅಷ್ಟೋ ತನಕ ಉಪವಾಸ ಇರೋಕ್ಕಾಗಲ್ಲ ಅಂದರೆ ತಿಂದು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಶ್ರಾದ್ದವನ್ನೇ ಸ್ವಲ್ಪ ಮುಂಚೆ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು 12 ಗಂಟೆಗೆ ಶ್ರಾದ್ದ ಮಾಡಿ 2:30ಗೆ ಮುಗಿಸ್ಬಿಟ್ಟು 3 ಗಂಟೆ ಮೇಲೆ ಊಟ ಮಾಡ್ತೀನಿ ಅನ್ನೋದನ್ನೇ ಬೆಳಗ್ಗೆ 8:30 ಮೇಲೇ ನೀವು ಶುರು ಮಾಡ್ಕೊಳ್ಳಿ, 10:10, 11ಕ್ಕೆ ಮುಗಿಸ್ಕೊಂಡು ಊಟ ಮಾಡ್ಕೊಳ್ಳಿ. ನೀವು ಇದನ್ನು ನಾನು ಕರೆಕ್ಟು ಅಂತ ಹೇಳ್ತೀನಿ. ತಾರ್ಕಿಕವಾಗಿ ನಾವು ಲೆಕ್ಕ ಹಾಕಿ ನೋಡಿದ್ರೂ ಕೂಡ ಇದು ಸರಿ ಅಂತ ಅನಿಸುತ್ತೆ. ತಿಂದು ಮಾಡೋದಕ್ಕಿಂತ ಶ್ರಾದ್ದವನ್ನೇ ಸ್ವಲ್ಪ ಮುಂಚೆ ಮಾಡ್ಕೊಂಬಿಟ್ಟು, ಮುಂಚೆ ಮಾಡ್ಕೋಬಾರ್ದು ಅಂತೇನಿಲ್ಲ, ಶ್ರಾದ್ದವನ್ನೇ ಮುಂಚೆ ಮಾಡ್ಕೊಂಬಿಟ್ಟು ಆಮೇಲೆ
ನಾವು ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಜನರಲ್ ರೂಲ್ಸು. ನಾವು ಎಕ್ಸೆಪ್ಷನಲ್ ರೂಲ್ಸ್ಗಳನ್ನು, ಕೆಲವು ಧರ್ಮಶಾಸ್ತ್ರಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಆ ಥರ ತಿಳ್ಕೊಂಡು ಮಾಡೋದು ಸೂಕ್ತ ಅಂತ ನಾನು ಅನಿಸುತ್ತೆ ನನಗೆ.